ಟೆಸ್ಟ್ಗಳು ಮಾಡಿಸಿದ್ವಿ, ಕ್ಯಾನ್ಸರ್ ಅಂತ ಹೇಳಿದ್ರು. ಒಂಥರ ಊಟ ಮಾಡಲ್ಲ, ಊಟ ನುಂಗಕ್ಕಾಗಲ್ಲ, ಇರೋವರೆಗೂ ಊಟ ಬಟ್ಟೆ ಕೊಡ್ಬೋದು ಅಂತ ಹೇಳಿದ್ರು. ಅದರಿಂದ ಸ್ವಲ್ಪ ಊಟ ಮಾಡಿದ್ರೆ ನೋಯ್ತದೆ, ವಾಮಿಟ್ ಬಂದಂಗೆ ಇರ್ತದೆ. ವಾಟ್ಸಪ್ಪಲ್ಲಿ ನೋಡ್ತಾ ಇದ್ವಿ, ಇದು ಬಂದಿತ್ತು ಪುನರ್ಜನ್ಮ. ನಮಸ್ತೆ ಮೇಡಮ್, ಗಂಗಾಧರ್, ಚಿಕ್ಕಬಳ್ಳಾಪುರದಿಂದ. ಯಂಗ್ಸ್ರು 45, ಮಂಜುಳಮ್ಮ 3 ತಿಂಗಳಿಂದ. ಫಸ್ಟ್ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ವಿ, ಅಲ್ಲಿ ಟೆಸ್ಟ್ಗಳು ಮಾಡಿಸಿದ್ವಿ, ಕ್ಯಾನ್ಸರ್ ಅಂತ ಹೇಳಿದ್ರು. ತಿರ್ಗಾ ಬಂದ್ವಿ, 4ನೇ ಸ್ಟೇಜ್ ಅಂತ ಅಲ್ಲಿ ಹೇಳಿದ್ರು. ಇರೋವರೆಗೂ ಅಷ್ಟು ಊಟ ಬಟ್ಟೆ ಕೊಡ್ಬೋದು, ಇದು ವಾಸಿ ಆಗಲ್ಲ ಅಂತ ಹೇಳಿದ್ರಲ್ಲಿ. ಅದಿದಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಇನ್ನೇನ್ ಮಾಡ್ಬೇಕು ಸರ್ ಅಂದ್ರೆ, ಕೀಮೋ ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ರು. ಕೊಡಿ ಸರ್ ಅಂದ್ವಿ. ಅವ್ರು ಟೆಸ್ಟ್ಗಳು ಮಾಡಿ 2 ಕೀಮೋ ಇಂಜೆಕ್ಷನ್ ಕೊಟ್ರು. 1 ವಾರ ಅಲ್ಲಿದ್ವಿ. ತಿರ್ಗಾ ನಾವು ಹೋಗ್ಬೋದು ಅಂತ ಹೇಳಿದ್ರು ಅವರು. ಹಿಂಗೆ ಮೊಬೈಲ್ ವಾಟ್ಸಪ್ ಅಲ್ಲಿ ಇನ್ನೊಂದು ಬೇರೆ ನೋಡಿದ್ರೆ, ಅಲ್ಲಿ ನಾಟಿ ಔಷಧಿ ಕೊಡ್ತೀವಿ ನಾವು, ವಾಸಿ ಆಗುತ್ತೆ ಅಂತ ಹೇಳಿದ್ರು ಆಂಧ್ರದಲ್ಲಿ. ಅಲ್ಲಿ ಹೋಗಿ 1-2 ತಿಂಗಳು ಔಷಧಿ ಕೊಡ್ಸ್ಕೊಂಡ್ ಬಂದ್ವಿ. ಅಲ್ಲಿ ವಾಸಿ ಏನಾಗ್ಲಿಲ್ಲ. ತಿರ್ಗಾ ಇದ್ಕೊಂಡು ಇನ್ನೊಂದು ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ವಿ, ಇದು ಬಂದಿತ್ತು ಪುನರ್ಜನ್ಮ. ಅದು ನೋಡಿದ್ವಿ, ನೋಡಿ ಇಲ್ಲಿ 1 ವಾರ ಬಂದು ವಿಚಾರಣೆ ಮಾಡ್ಕೊಂಡು ತಿರುಗಿ ಹೋಗಿ ಬಂದು ಔಷಧಿ ತಗೊಂಡು ಓದ್ತಾ ಇದ್ವಿ. ಒಂಥರ ಊಟ ಮಾಡಲ್ಲ, ಊಟ ನುಂಗಕ್ಕಾಗಲ್ಲ, ಈ ಕಡೆ ಎಲ್ಲ ನೋವು, ಬಾಡಿ ಎಲ್ಲ ನೋವು ಅಂತ ಹೇಳ್ತಾ ಇದ್ರು. ಅದಕ್ಕೆ ಕರ್ಕೊಂಡು ಹೋಗಿದ್ವಿ. ಕ್ಯಾನ್ಸರ್ 4ನೇ ಸ್ಟೇಜು ಮೀರೋಗಿದೆ ಅಂತ ಹೇಳಿದ್ರು. ಇಲ್ಲ ಕರೆಂಟ್ ಕೊಟ್ಟಿಲ್ಲ, ಕೀಮೋ ಇಂಜೆಕ್ಷನ್ ಕೊಟ್ಟವ್ರೆ. ಆಗಲ್ಲ ಅಂತ ಹೇಳಿದ್ರು ಅವರು. ಇನ್ನಿರೋವರೆಗೂ ಅಷ್ಟೇ, ಆಪರೇಷನ್ ಮಾಡೋಕ್ಕಾಗಲ್ಲ, ಮಾಡಿದ್ರೆ 4 ಆಪರೇಷನ್ ಮಾಡಬೇಕು. 4 ಆಪರೇಷನ್ ಮಾಡಿದ್ರೆ ಇನ್ನು ಇವರೇ ಉಳಿಯಲ್ಲ, ಇರೋವರೆಗೂ ಊಟ ಬಟ್ಟೆ ಕೊಡ್ಬೋದು ಅಂತ ಹೇಳಿದ್ರು. ಇವಾಗ ಪರವಾಗಿಲ್ಲ, ಸ್ವಲ್ಪ ಊಟ ಮಾಡ್ತಾಳೆ. ಊಟ ಮಾಡಿದ್ರೆ ಇಲ್ಲಿ ನೋಯ್ತದೆ, ಇದು ಹಾರ್ಟ್ ಗಾಯ ಆಗಿದೆ ಅಂತ ಹೇಳಿದ್ದಾರೆ ಅವತ್ತು. ಅದರಿಂದ ಸ್ವಲ್ಪ ಊಟ ಮಾಡಿದ್ರೆ ನೋಯ್ತದೆ, ವಾಮಿಟ್ ಬಂದಂಗೆ ಇರ್ತದೆ. ಓಡಾಡ್ತಾರೆ, ನಿದ್ದೆನೂ ಮಾಡ್ತಾಳೆ. ಊಟ ಸ್ವಲ್ಪ ಜಾಸ್ತಿ ತಿನ್ಬಾರ್ದು, ತಿಂದ್ರೆ ಇಲ್ಲಿ ನೋಯ್ತದೆ. ದಿಗ್ಲು ಬಿದ್ದು ಊಟನೇ ಮಾಡೋಕ್ಕಾಗಲ್ಲ. ಪರವಾಗಿಲ್ಲ, ಮೇಲಾಗುತ್ತೆ, ವಾಶ್ ಆಗುತ್ತೆ, ತಗೊಂಡು ಹೋಗ್ರಿ ಅಂತ ಹೇಳಿದ್ದಾರೆ. ಒಳ್ಳೇದು ಮೇಡಮ್.